ಪ್ರಿಷಾ, ಇವಾಗ ಏನು ಮಾಡ್ತೀರಾ? ಬಿಲ್ಡಿಂಗ್ ಕಟ್ತೀರಾ? ಓಕೆ, ಕಟ್ ತೋರಿಸಿ ಹೇಗೆ. ಇದು ನೋಡಿ, ಪ್ರಿಷಾಗೆ ನಾನು ಗ್ರೀಕ್ ಯೋಗಟ್ ಯೂಸ್ ಮಾಡ್ತೀನಿ. ಸೊ ಅದರದ್ದು ಇದು ಅದರ ಗ್ಲಾಸ್ ಇದೆಲ್ಲ ನಾನು ಯಾವುದನ್ನು ಥ್ರೋ ಮಾಡಿಟ್ಟಿರಲಿಲ್ಲ. ಪ್ರಿಷಾಗೆ ಆಟ ಆಡೋಕ್ಕೆ ಬರುತ್ತೆ ಅಂತ ಎತ್ತಿಟ್ಟಿದ್ದೆ. ಬಟ್ ಅದು ಇವಾಗ ಯೂಸ್ಫುಲ್ ಆಗ್ತಾಯಿದೆ ಅವಳಿಗೆ. ನೋಡಿ, ಅವಳು ಈ ಥರ ಜೋಡಿಸಿ ಅದ್ರ ಮೇಲೆ ಒಂದನ್ನು ಇಡ್ತಾಳೆ. ಫಸ್ಟ್ ಲೈನ್ಗೆ ಜೋಡಿಸಿ, ಲೈನ್ ಮಾಡಿ ಫಸ್ಟ್. ಈ ಥರ ಮಾಡಿ ಲೈನ್. ಇದು ತೆಗಿರಿ, ಕಾಲು ತೆಗಿರಿ, ಹಿಂದೆ ಹೋಗಿ, ನೀವು ಇನ್ನೊಂದು ಸ್ವಲ್ಪ ಬ್ಯಾಕ್ ಹೋಗಿ. ಈಗ ಇದೊಂದು ಲೈನ್. ಈಗ ಇದ್ರ ಮೇಲೆ ಇಡಿ, ತಗೊಳ್ಳಿ, ಎಲ್ಲ ಮೇಲೆ ಇಡಿ. ಈ ಥರ ಅವಳು ಸ್ವಲ್ಪ ಬ್ಯುಸಿ ಆಗ್ತಾಳೆ ಅಲ್ವಾ, ಅದಕ್ಕೋಸ್ಕರ ಇದು ಒಂದು ಒಳ್ಳೆ ಆ್ಯಕ್ಟಿವಿಟಿ ಅಂತ ಅನ್ನಿಸ್ತು ನನಗೆ. ಸೊ ಈ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿದ್ದರೆ ಇದೇ ಬಾಕ್ಸ್ ಬೇಕಂತೇನಿಲ್ಲ. ಟೀ ಕಪ್ ಬರುತ್ತಲ್ಲ ಪೇಪರ್ದು, ಅದು ಆಗುತ್ತೆ. ಯಾವುದಾದ್ರೂ ನಿಮ್ಮ ಮನೇಲಿ ಗ್ಲಾಸ್ ಇರ್ಬೋದು, ಏನೇ ಇರಲಿ ಅದೆಲ್ಲನೂ ಯೂಸ್ ಆಗುತ್ತೆ ಈ ಥರ ಮಕ್ಕಳಿಗೆ. ಇಲ್ಲಿ ಮಿಡಲಲ್ಲಿ ಇಡಬೇಕು. ಅವಳು ಇನ್ನೂ ಪರ್ಫೆಕ್ಟ್ ಆಗಿಲ್ಲ, ಇವಾಗ ಆಡ್ತಾ ಇದ್ದಾಳೆ. ಸೊ ಅವಳಿಗೆ ಬ್ಯಾಲೆನ್ಸ್ ಮಾಡೋದು ಎಲ್ಲ ಗೊತ್ತಾಗುತ್ತೆ ಅಲ್ವಾ. ಇದರಿಂದ ಕೂಡ ಅವಳದು ಮೈಂಡ್ ಸ್ವಲ್ಪ ಬ್ಯುಸಿ ಆಗುತ್ತೆ. ಅದ್ರಗೋಸ್ಕರ ಇದ್ರ ಮೇಲೆ ಇಡಿ. ಮೇಲೆ ಮಿಡಲಲ್ಲಿ ಇಡಬೇಕು ಎರಡು. ಎಸ್, ಗುಡ್ ಗರ್ಲ್. ಎಸ್, ವೆರಿ ಗುಡ್. ಈಗ ಇದ್ರ ಮೇಲೆ ಬ್ಯಾಲೆನ್ಸ್ ಮಾಡಿಡಿ. ವೆರಿ ಗುಡ್ ಪ್ರಿಷಾ, ಗುಡ್ ಗರ್ಲ್. ಈಗ ಇದ್ರ ಮೇಲೆ ಬ್ಯಾಲೆನ್ಸ್ ಮಾಡಿ. ನಿಧಾನ. ಸೂಪರ್ ಮಗ್ನೆ. ಸೂಪರಾಗಿ ಬಿಲ್ಡಿಂಗ್ ಕಟ್ಟಿದ್ದೀರಾ ಮಗ್ನೆ. ಇವಾಗ ಯಾವ ಬಿಲ್ಡಿಂಗ್ ಇದು? ಜ್ಯೂಸ್ ಬಿಲ್ಡಿಂಗಾ? ಓಕೆ, ಯಾರು ಹೋಗಿಲ್ಲ. ಈಗ ಇದನ್ನು ಈ ಥರ ಆಮೇಲೆ ಕಲಿಸ್ತೀನಿ. ಇದನ್ನು ಇನ್ನೂ ಗೊತ್ತಿಲ್ಲ ಅವಳಿಗೆ. ಇದನ್ನು ಆಮೇಲೆ ಕಲಿಸೋದು ಈ ಥರ. ಓಕೆ, ಇವಾಗ ಮತ್ತೆ ಕಟ್ಟಿಯಮ್ಮ. ಇದು ಒಂದು ಒಳ್ಳೆ ಆಟ ಕೂಡ ಹೌದು ಅವ್ರಿಗೆ. ಸೊ ಅವಳಾಗೆ ಬ್ಯುಸಿ ಇರಬೇಕಲ್ವಾ, ಅದ್ರಗೋಸ್ಕರ ಇದೊಂಥರ ಆಟ ಅವಳಿಗೆ. ಸೊ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಅವರು ನಿಮಗೆ ಸ್ವಲ್ಪ ಫ್ರೀ ಕೂಡ ಮಾಡಿಕೊಡ್ತಾರೆ. ಅವರವರೇ ಆಟ ಆಡ್ಕೊಂಡು ಬ್ಯುಸಿ ಆದರೆ ಅದು ಮಕ್ಕಳಿಗೆ ತುಂಬ ಒಳ್ಳೆಯದು. ಅವರು ನಮ್ಮ ಜೊತೆನೇ ಆಟ ಆಡೋದಕ್ಕಿಂತ ಅವ್ರ ಟೈಮಲ್ಲಿ ಅವರಾಗೆ ಆಟ ಆಡೋದು ಒಳ್ಳೆಯದು ಅವ್ರಿಗೆ, ಮಕ್ಕಳಿಗೆ. ಅದ್ರಗೋಸ್ಕರ ಈ ವಿಡಿಯೋ ಯೂಸ್ ಆಗಿದೆ ಅನ್ಕೋತೀನಿ. ವಿಡಿಯೋ ಯೂಸ್ ಆಗಿದ್ದರೆ ಇಲ್ಲಿ ಇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಕರೆಕ್ಟಾಗಿ ಲೈನ್ ಇಡಬೇಕು. ಓಕೆ, ಈಗ ಇದ್ರ ಮೇಲೆ ಸ್ಟ್ಯಾಂಡ್ ಮಾಡಿ ಎಲ್ಲನೂ ಮಿಡಲಲ್ಲಿ. ಓಕೆ, ಬಾಯ್, ಥ್ಯಾಂಕ್ ಯು. ಬಾಯ್, ಥ್ಯಾಂಕ್ ಯು ಹೇಳಿ. ಲೈಕ್ ಮಾಡಿ ಅಂತ ಹೇಳಿ, ಶೇರ್ ಮಾಡಿ. ಓಕೆ.